ಇವತ್ತಿಂದ ನನ್ನ ಹೊಸ ಜೀವನ ಶುರು. ಇಷ್ಟು ದಿನ ಇದು ದೀಪನೇ ಬೇರೆ, ಇನ್ನು ಮುಂದೆ ಇರೋ ದೀಪನೇ ಬೇರೆ. ಹಾಗಂತ ಈ ಮನೆಗೆ ಕೆಟ್ಟದಾಗೋ ಕೆಲಸ ಯಾವತ್ತೂ ಮಾಡಲ್ಲ. ನಿನ್ನಿಂದ ಈ ಮನೆಯವ್ರಿಗೆಲ್ಲ ಒಳ್ಳೇದಾಗಬೇಕು, ಈ ಮನೆ ಬೆಳಗಬೇಕು. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಸಂಸ್ಕಾರನ ನಾನು ಯಾವತ್ತೂ ಮರೆಯಲ್ಲ. ಈ ಮನೆಯವ್ರ ಜೊತೆ ಖುಷಿಯಾಗಿ ಹೊಂದ್ಕೊಂಡು ಹೋಗೋ ತಾಳ್ಮೆ ಕೊಡು. ಗಂಡನ ದೇವ್ರು ಅಂದ್ಕೊಂಡಿರೋ ನನಗೆ ಅವ್ರ ಸೇವೆ ಮಾಡೋ ಭಾಗ್ಯ ಕೊಡು. ಮೇಡಮ್, ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಮೇಡಮ್, ಮಾಡಿಕೊಡ್ತೀನಿ. ಸಹಾಯ ಏನು ಬೇಡ ಅಕ್ಕ, ಆದರೆ ನೀವ್ಯಾಕೆ ನನ್ನನ್ನು ಮೇಡಮ್ ಅಂತ ಕರಿತಿದ್ದೀರಾ? ಇಷ್ಟು ದಿನ ನೀನು ಎಲೆಮರೆ ಕಾಯ್ತಾರ ಇದ್ದೋಳು ಇವಾಗ ಅಧಿಕೃತವಾಗಿ ಈ ಮನೆ ಸೊಸೆ ಆಗಿದೀಯಾ. ಇನ್ನು ಮುಂದೆ ಎಲ್ಲರ ಮುಂದೆ ರಾಜಾರೋಷವಾಗಿ ಓಡಾಡ್ಕೊಂಡು ನೀನು ಅಧಿಕಾರನ ಚಲಾಯಿಸ್ಬೋದಲ್ವಾ? ಆ ಭಯ ಗೌರವದಿಂದ ಮೇಡಮ್ ಅಂತ ಕರೆದೆ. ತಪ್ಪಿದ್ರೆ ಕ್ಷಮೆ ಕೇಳಿ ತಿದ್ಕೊಳ್ತೀನಿ ಮೇಡಮ್. ಅಯ್ಯೋ, ನೀವು ನಂಗೆ ಹಾಗೆಲ್ಲ ಕರಿಬೇಡಿ, ನಂಗೆ ಮುಜುಗರ ಆಗತ್ತೆ. ದೀಪ ಹೋಗು ಬಾ ಅಂತ ಮುಂಚೆ ಕರಿತಿದ್ರಲ್ವಾ, ಹಾಗೆ ಕರೀರಿ, ಅದೇ ನಂಗೆ ಖುಷಿ ಕೊಡುತ್ತೆ. ಅಷ್ಟಕ್ಕೂ ನಾನು ಈ ಮನೆ ಸೊಸೆ ಹಾಕೂಡ್ಲೆ ಬಂದ್ ದಾರಿ ಇಟ್ಟು ಹೆಜ್ಜೆನ ಮರೆಯಲ್ಲ. ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡಿ ಖುಷಿಯಾಗಿರ್ತೀನಿ. ನಿನ್ನಿಂದ ನಾನು ಬಯಸೋದು ಅದನ್ನೇ ದೀಪ. ಆದರೆ ಎಲ್ಲ ಟೈಮಲ್ಲೂ ಅತಿಯಾದ ಪ್ರೀತಿ ಗೌರವ ನಡೆಯಲ್ಲ, ನೆನಪಿರ್ಲಿ. ಸರಿ, ನೀನು ಪೂಜೆ ಮುಂದುವರ್ಸು, ನಾನು ಅಪ್ಪಂಗೆ ಕಾಫಿ ಕೊಡಬೇಕು. ಪೂಜೆ ಮುಗಿಸಿ ನಾನೇ ಕೊಡ್ತಿದ್ದೆ. ಪರವಾಗಿಲ್ಲ, ಪೂಜೆನ ಅರ್ಧದಲ್ಲೇ ನಿಲ್ಲಿಸ್ಬಾರ್ದು, ನಾನು ಕೊಡ್ತೀನಿ. ಅಕ್ಕ, ಮಾವನ ಹತ್ರ ನೆನ್ನೆ ನಡೆದಿದ್ದೆಲ್ಲ ಹೇಳಿದ್ರ? ಇನ್ನೂ ಹೇಳಿಲ್ಲ, ಆಮೇಲೆ ಹೇಳ್ತೀನಿ. ಈಗ ನೀನು ಪೂಜೆ ಮುಂದುವರ್ಸು, ಮನೆಯವ್ರನ್ನೆಲ್ಲ ಕರಿತೀನಿ. ಸೂರ್ಯಂಗೆ ಟಾರ್ಚ, ಭಗವಾನ್ಗೆ ಬನ್ನ, ಆಟೋಗೆ ಸ್ಟ್ಯಾಂಡ, ಪೊಲೀಸ್ ಮಗ್ಳಿಗೆನೆ ಬಂದೂಕ ಅಂತ ಕೇಳಿದೀರಾ? ಕೇಳಿಲ್ಲ ಅನ್ಸುತ್ತೆ. ನಾನು ಪೊಲೀಸ್ ಅಪ್ಪನ ಮಗಳು. ನಿಮ್ಗೆಲ್ಲ ಇದು ಬಂದೂಕ್ ಇರ್ಬೋದು, ಆದ್ರೆ ನನ್ಗಿದು ಆಟ ಸಾಮಾನು. ನಮ್ ಕೈಯಲ್ಲಿ ಉಗ್ರಿ ಕೊಟ್ರು ಅಷ್ಟೇ, ಬಂದೂಕ್ ಕೊಟ್ರು ಅಷ್ಟೇ, ಗುರಿ ಇಟ್ರೆ ಅದನ್ನ. ತೋರ್ಸ್ಲಾ? ದೀಪು, ಏನ್ ಮಾಡ್ತಾ ಇದೀಯಾ? ನಂಬಿಕೆ ಇಡಿ, ನಾನು ನಿಮ್ಮ ಮಗ್ಳಂಗೆ. ಸರಿ ನೋಡಿ, ನಾವ್ ನಿಮ್ಮನ್ನ ಮೀರಿಸ್ಬಿಟ್ಟೆ, ಆದ್ರೆ ನಂಗೆ ಇದೆಲ್ಲ ಇಷ್ಟ ಇಲ್ಲಪ್ಪ. ಕೀಟ್ ಹೇಳಿದ್ರೆ ನಾವು ನೀವು ಒಂದೇ ಲೈನ್. ಯಾಕೆ ಹೇಳಿ? ನೀವು ಹಿರಿ ಸೊಸೆ, ನಾನು ಕಿರಿ ಸೊಸೆ. ಆಮೇಲೆ ನಿಮ್ಮ ಮೈದ್ನ, ಅದೇ ನನ್ನ ಹಸ್ಬೆಂಡು, ನಮ್ಮ ಪೊಲೀಸ್ ಅಪ್ಪನ ಹತ್ರ ನಿಮ್ಮ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ 3 ಗಂಟೆ ಕಟ್ಟಿ ನನಗೆ ಕರ್ಕೊಂಡು ಬಂದಿದ್ದಾರೆ. ಹೇಳಿ ಅವ್ರನ್ನ, ಹೇಳಿ. ಅವ್ರು ನಾಚ್ಕೋತಿದ್ದಾರೆ. ಆದ್ರೆ ನಿಮ್ಮ ಒಪ್ಪಿಗೆ ಕೇಳೋದು ಅವ್ರ ಕರ್ತವ್ಯ ಅಲ್ವಾ? ನೀವುಂಟು, ಅವ್ರುಂಟು.
ಸ್ಟಾಪ್ ಇಟ್. ಮಾತಾಡೋಕೆ ಅವಕಾಶ ಸಿಕ್ಕಿದೆ ಅಂತ ನಾಲ್ಗೇನು ಹರಿಬಿಡ್ತಾ ಇದ್ದೀರಾ? ಮೊದಲು ನಮ್ಮ ಅತ್ತಿಗೆಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ. ಸೂಕ್ಷ್ಮವಾಗಿ ಮಾತಾಡೋದು ಗೊತ್ತಿದ್ರೆ ತಾನೆ. ಛೇ, ಇಟ್ಕೊಳ್ಳಿ ಇಟ್ಕೊಳ್ಳಿ. ಈಗ ನೀವು ನನ್ನ ಹಸ್ಬೆಂಡ್ ಅಂತ ಅನ್ಸ್ತು. ಕಾರ್ಪೊರೇಟರ್ ನರ್ಲಿಯಲ್ಲಿ ಬೋರ್ವೆಲ್ ನೀರು ಬಂದಂಗಾಯ್ತು. ನನ್ನ ಹಸ್ಬೆಂಡ್ ಹೇಳೋದೆಚ್ಚ, ನಾ ಕೇಳೋದೆಚ್ಚ. ಮರ್ಯಾದೆ ತಾನೆ. ಇನ್ಮೇಲಿಂದ 2 ಡಜನ್ ಜಾಸ್ತಿನೇ ಕೊಡ್ತೀನಿ, ತಗೋಬೇಕಷ್ಟೆ. ಮರ್ಯಾದೆ ತಗೊಂಡ್ ಬರ್ತೀನಿ. ಸಾರಿ ಅದಕ್ಕೆ. ನಮ್ಮ ಹಸ್ಬೆಂಡು ನಮ್ ಕಡೆಯಿಂದ